ಸ್ಟ್ಯಾನ್ಲೆ ಹಿಪ್ಕಿಸ್. ಇವತ್ತು ಒಂದು ಹೊಸ ವಿಷಯದ ಬಗ್ಗೆ ಕಲಿಯೋಣ. ಅದೇನಂತಂದರೆ ಸ್ಟಿಕ್ಕಿ ನೋಟ್ಸ್. ನಿಮಗೆಲ್ಲ ಗೊತ್ತು. ಸೊ ಉದಾಹರಣೆಗೆ ನಾವು ಕಾಮನ್ ರೀತಿಯಲ್ಲಿ ಉಪಯೋಗಿಸೋದಂದರೆ, ಉದಾಹರಣೆಗೆ ನೀವು ನಾಳೆ ಯಾವುದೋ ಒಂದು ಹೋಟ್ಲಿಗೆ ಬಿಲ್ ಕಟ್ಟಬೇಕಿರುತ್ತೆ ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕಿರುತ್ತೆ. ಆಗ ನೀವೇನು ಮಾಡ್ತೀರಾ ಅಂತಂದರೆ, ಅದು ಸಪೋಸ್ ನಿಮಗೆ ಬೇಗ ಅದು ನೆನಪು ಬಂದರೆ ಕಟ್ಬಿಡ್ತೀರಾ, ಅಥವಾ ನೆನಪು ಬರಲಿಲ್ಲ ಅಂದರೆ ನೀವು ಅವತ್ತು ಮಿಸ್ ಮಾಡ್ಕೊತೀರಾ. ಸೊ ಈ ಥರವಾದ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ ಅಂದರೆ, ಕ್ಯಾಂಡರ್ ಮೇಲೆ ಅಥವಾ ಗೋಡೆ ಮೇಲೆ ಎಲ್ಲೋ ಒಂದು ಮೇಲೆ ಅದನ್ನು ಬರೆದಿರ್ತೀರ. ಸೊ ಇಂಥ ಡೇಟಿಗೆ ಇದನ್ನು ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಸೊ ಅದೊಂಥರ ನಿಮಗೆ ಅದು ರಿಮೆಂಬರೆನ್ಸ್, ಅದು ಸ್ಟಿಕ್ಕಿ ನೋಟ್. ಅದೇ ರೀತಿ ನೀವು ಕಂಪ್ಯೂಟ್ರಲ್ಲಿ ಏನೋ ವರ್ಕ್ ಮಾಡ್ಬೇಕು ಅಂದ್ಕೊಂಡಿರ್ತೀರಾ, ಅಥವಾ ಯಾವುದೋ ಸೈಟ್ ನೋಡ್ಬೇಕು ಅಂದ್ಕೊಂಡಿರ್ತೀರಾ, ಯಾವುದೋ ಪ್ರೋಗ್ರಾಮ್ ಕಲಿಬೇಕು ಅಂದ್ಕೊಂಡಿರ್ತೀರಾ. ಬಟ್ ಆದರೆ ಮಧ್ಯೆ ನೀವು ಕಂಪ್ಯೂಟರ್ ಬಂದರೆ ಫಿಲಮ್ ನೋಡೋದು ಮತ್ತು ಬೇರೆ ಯಾವುದೋ ರೀತಿನ ಮಾಡ್ತೀರಾ, ಯಾಕೆಂದರೆ ನಿಮ್ಗೆ ಅದು ಮರ್ತೋಗಿರುತ್ತೆ. ಸೊ ಅದು ನೆನಪಿಸ್ಲೆಂದೇ ಸ್ಟಿಕ್ಕಿ ನೋಟ್ಸ್ನ ಉಪಯೋಗಿಸ್ಬೋದು. ಇದು ಏನಂತಂದರೆ ಡೆಸ್ಕ್ಟಾಪ್ ಮೇಲೆ ನೀವು ಬರೆದಿಟ್ಕೋಬೋದು. ಸೊ ಲಾಗನ್ ಆದಾಗ ಸ್ಟಿಕ್ಕಿ ನೋಟ್ಸ್ ಕೂಡ ತೆರೆದುಕೊಳ್ಳುತ್ತೆ. ಸೊ ಅದರಲ್ಲಿ ಏನು ಬರೆದಿರ್ತೀರ ಆ ಕಾರ್ಯನ ಮಾಡ್ಬೋದು. ಹಾಗಾದರೆ ಬನ್ನಿ ಸ್ಟಿಕ್ಕಿ ನೋಟ್ಸ್ ಬರೆಯೋದು ಹೇಗೆ ಅಂತೇಳಿ ಕಲಿಯೋಣ. ಗೋ ಟು ಸ್ಟಾರ್ಟ್, ಆಲ್ ಪ್ರೋಗ್ರಾಮ್ಸ್, ದೆನ್ ಅಸೆಸರೀಸ್, ಸ್ಟಿಕ್ಕಿ ನೋಟ್ಸ್. ಸೊ ಇಲ್ಲಿ ನೋಡಿ ಬಂದಿದೆ ಇಲ್ಲಿ. ಸೊ ಈ ಸ್ಟಿಕ್ಕಿ ನೋಟ್ಸ್ ಇದನ್ನು ಯಾವ ಕಡೆ ಆದರೂ ಮೂವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕಾಲ್, ಲರ್ನ್ ಸಿ ಪ್ರೋಗ್ರಾಮಿಂಗ್ ಅಂತ ಏನೋ ಒಂದು ಬರಿತೀರ. ಸೊ ಅಥವಾ ನೀವು ನನ್ನ ಟ್ವಿಟರ್ ಅಕೌಂಟ್ ಫಾಲೋ ಮಾಡಬೇಕು ಅಂದ್ಕೊಂಡಿರ್ತೀರ, ಅಥವಾ ಮರೆತೋಗಿರ್ತೀರ, ಅದನ್ನ ಎಂಟರ್ ಹೊಡೆದು ಸೊ ಫಾಲೋ ಮ್ಯಾನೇಜರ್ _ಆಪ್ಸ್ ಅದಕ್ಕೆ ಹೋಗಿ ಫಾಲೋ ಮಾಡ್ಬೋದು. ಸೊ ಹೀಗೆ ಒಂದು ಸ್ಟಿಕ್ಕಿ ನೋಟ್ ಕ್ರಿಯೇಟ್ ಮಾಡಿದ್ದೀರಾ. ಅಥವಾ ಸಬ್ಜೆಕ್ಟ್ ವೈಸ್ ಆಗಿ ನಿಮಗೆ ಬೇರೆ ವಿಷಯಗಳ ಬಗ್ಗೆ ಹೊಸ ಸ್ಟಿಕ್ಕಿ ನೋಟ್ ಬರಬೇಕಂದ್ರೆ ಇಲ್ಲಿ ಪ್ಲಸ್ ಸಿಂಬಲ್ ಬಟನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಏನಾದರೂ ಟೈಪ್ ಮಾಡಿ. ಈಟ್ ಬನಾನಾ ಆಫ್ಟರ್ ಫುಡ್, ಆ ಥರ ಏನಾದರೂ ಟೈಪ್ ಮಾಡ್ಬೋದು. ಸೊ ಇದನ್ನು ಕ್ಲೋಸ್ ಮಾಡಬೇಕಂದ್ರೆ ಇಲ್ಲಿ ಕ್ಲೋಸ್ ಮಾಡಿದ್ರೆ ಡಿಲೀಟ್ ಆಗಿ ಹೋಗ್ಬಿಡುತ್ತೆ. ಡಿಲೀಟ್ ಮಾಡಬೇಕಂದ್ರೆ ಜಸ್ಟ್ ಕ್ಲೋಸ್. ಸೊ ಆರ್ ಯು ಶ್ಯೂರ್ ವಾಂಟ್ ಟು ಡಿಲೀಟ್ ದಿಸ್ ನೋಟ್? ಸೊ ಈ ಒಂದು ಮೆಸೇಜ್ಗೆ ಎಸ್ ಅಂತ ಹೇಳಿದ್ರೆ ಅದು ಡಿಲೀಟ್ ಆಯಿತು. ಸೊ ಇಲ್ಲ ಅಂತಂದರೆ ಹಾಗಿದ್ರೆ ಆನ್ ಆಗಿರಲಿ. ಸೊ ನೆಕ್ಸ್ಟ್ ಶೆಡೌನ್ ಮಾಡಿ ಆನ್ ಮಾಡಿದ್ರೆ ಈ ಸ್ಟಿಕ್ಕಿ ನೋಟ್ ಅಪಿಯರ್ ಆಗಿರುತ್ತೆ. ಸೊ ನೀವೇನು ಕೆಲಸ ಮಾಡಬೇಕನ್ನೋದ್ರ ಅದನ್ನು ನೀವು ಮಾಡ್ಬೋದು. ಸೊ ಮೊದಲನೇದಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಒಳ್ಳೊಳ್ಳೆ ವಿಡಿಯೋಗಳು ಬರಲಿವೆ. ಮ್ಯಾನೇಜರ್ ಆಪ್ಸ್ ಟ್ವಿಟರಲ್ಲಿ ಫಾಲೋ ಮಾಡಿ, ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋ ಮರೆಯಲ್ಲ ತಾನೆ.